ಹಮಾಸ್ ನಾಯಕರ ಪರ ಜೈಕಾರ. ದೇವರ ನಾಡಿನಲ್ಲಿ ಭುಗಿಲೆದ್ದ ಧರ್ಮದಂಗಲ್. ಕೇರಳ ಪಾಲಕ್ಕಾಡ್ನಲ್ಲಿ ಮುಸ್ಲಿಂ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಹಮಾಸ್ ನಾಯಕರ ಪೋಸ್ಟರ್ಗಳನ್ನು ಹಾಕಿದ ನಂತರ ವಿವಾದ ಇದೀಗ ದೇಶದಾದ್ಯಂತ ಭಾರೀ ಭುಗಿಲೆದ್ದಿದೆ. ಹೌದು, ಸದ್ಯ ಈ ಘಟನೆ ಇದೀಗ ದೇವರ ನಾಡಿನಲ್ಲಿ ಮತ್ತೊಂದು ಸುತ್ತಿನ ಧರ್ಮದಂಗಲ್ ಶುರು ಮಾಡಿದೆ. ನಿನ್ನೆ ಭಾನುವಾರ ಪಾಲಕ್ಕಾಡ್ನ ಪ್ರಸಿದ್ಧ ಮುಸ್ಲಿಂ ಪೀರ್ ತ್ರಿತಾಳದ ದೇಗುಲದಲ್ಲಿ ಊರ್ಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕೆಲವು ಯುವಕರು ಅಲಂಕೃತ ಆನೆಗಳ ಮೇಲೆ ಸವಾರಿ ಮಾಡಿದ್ದು, ಈ ವಿವಾದವು ಬೆಳಕಿಗೆ ಬಂದ ನಂತರ ಹಮಾಸ್ ಮುಖಂಡರಾದ ಇಸ್ಮಾಯಿಲ್ ಹನಿಯಾ ಮತ್ತು ಯಾಹಿಯಾ ಸಿನ್ವಾರ್ ರವರ ಪೋಸ್ಟರ್ಗಳನ್ನು ಪ್ರದರ್ಶಿಸುತ್ತಿದ್ದರು. ಈ ವಿವಾದವು ಬೆಳಕಿಗೆ ಬಂದ ನಂತರ ಬಿಜೆಪಿ ಮತ್ತು ಇತರ ಹಿಂದೂ ಸಂಘಟನೆಗಳು ಕೇರಳದಲ್ಲಿ ಒಂದು ಮತದ ಬಗ್ಗೆ ಹೀಗೆ ಬಹಿರಂಗವಾಗಿ ಪ್ರಚಾರ ಮಾಡಲಾಗುತ್ತಿದೆ ಎಂದು ಆರೋಪಿಸಿವೆ. ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಿನ ಯುದ್ಧದ ಸಮಯದಲ್ಲಿ 2023ರ ಕೊನೆಯಲ್ಲಿ ಕೇರಳದಲ್ಲಿ ಇಸ್ರೇಲ್ ವಿರುದ್ಧ ಆಯೋಜಿಸಲಾದ ಕಾರ್ಯಕ್ರಮವನ್ನು ಹಮಾಸ್ ನಾಯಕರೊಬ್ಬರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ದೇಶಿಸಿ ಮಾತನಾಡಿರುವುದು ಕೂಡ ಆಗ ಭಾರಿ ಚರ್ಚೆ ಹುಟ್ಟುಹಾಕಲಾಗಿತ್ತು. ಸದ್ಯ ಈ ವಿವಾದಾತ್ಮಕ ಘಟನೆ ಕೇರಳದಲ್ಲಿ ಸದ್ದು ಮಾಡುತ್ತಿದ್ದು, ಇದೀಗ ದೇಶವು ಈ ಘಟನೆಯ ಕುರಿತು ಪರ ಮತ್ತು ವಿರೋಧ ಚರ್ಚೆ ನಡೆಯುತ್ತಿವೆ ಅಂತ ಹೇಳಲಾಗುತ್ತಿದೆ.